ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರಬೇಕಂತೆ ಸಂಶಯ ಪಡ್ತಾ ಇದ್ದೀರಾ? ಇದರರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನನ್ನಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಅಂತ ದೇವರು ಯಾವುದಾದರೂ ಒಂದು ರೂಪದೊಳಗೆ ಹುಟ್ಟಿ ಬರುತ್ತಾನಂತೆ. ಆದರೆ ಇದು ಕಲಿಯುಗ, ಕಲಿತಿರೋರ ಕಲಿಯುಗ, ಕಲಿತಿರೋರ ಕಲಿಯುಗ, ಕಲಿಯುಗ ಅಂದಾಗ ಆ ದೇವರು ಹುಟ್ಟಿ ಬರುವುದಂದ್ರೇನು? ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕುವುದಂದ್ರೇನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮನೆ ಮುಂದಿಟ್ಕೊಂಡು ಭವತಿ ಭಿಕ್ಷಾ ಅಂತೇಳಿ ಭಿಕ್ಷಾ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡುವ ಒಂದೇ ಒಂದು ಹೋಟಿನಾಶೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೇವೆ, ಇಲ್ಲ ಸಲ್ಲದ ಕಥೆ ಕಟ್ತೇವೆ, ತಿನ್ನಾಕ ಕಂಡ ಕೊಡ್ತೇವೆ, ಕುಡಿಯಾಕ ಹೆಂಡ ಕೊಡ್ತೇವೆ. ಓಯ್ ಪ್ರಸಂಗ ಬಿಡ್ರ ಮಗ್ಗಲ್ಲ ಮಕ್ಕೋಳಾಕ ಹಂಗರ ಮಾಡಿ ಹೋಗ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಪಕ್ಕದಲ್ಲಿ ಅವನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಗುಣನ ಅವನಲ್ಲಿರಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮ್ಮ ಮುಸಾಬರಿನ ನಮಗ ಹೆಚ್ಚಾಗೈತಿ, ಊರದಲ್ಲಿ ತೊಳಿದ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೂ ನಮ್ಮಂತವರು ಬಿಡೋದು ಇಲ್ಲ. ಒಬ್ಬ ಕಾನ್ಸ ಪಾತ್ರವನ್ನು ಬೆಳಕಾಗುವುದರಲ್ಲಿ 100 ಕೋಟಿ 200 ಆಗಬೇಕಂತ ಆಸೆ ಪಡ್ತಾನೆ. ಈ ಚುನಾವಣೆ ಬಂದಾಗ ಇದೇ ಮುಸ್ಲಿಂ ಅನ್ಕೊಂಡು ಹೋಟಿಗೆ 500,000 ಹಂಚಿದನಲ್ಲ, ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಸರ್ಕಾರಿ ಶಾಲೆ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ, ರೋಡ್ ಮಾಡಿಸ್ಕೊಡ್ರಿ ಅಂತ ಹಿಂದೆ ಬಿಟ್ಟಿರುವ ರೋಡ್ ಮತ್ತೆ ಮುಟ್ಟಾನ ಬಂಡವಾಳ ಹಾಕಿದ್ದೇವಿ, ತಕ್ಕೋಬೇಕು ಅಷ್ಟ. ಇವನು ಹೂ ಅಂದರೆ ಪ್ರೇಮಿ, ಹೂ ಅಂದರೆ ಸುನಾಮಿ. ಒಮ್ಮೆ ಸುನಾಮಿ ಅಪ್ಪರಿಸಿ ಕೊಂಡರಿದರ ಎದುರಾಗಿ ಯಾರೇ ಇರಲಿ ಹೇಳಕ್ಕೆ ನನ್ನ ಪಾದದ ಕೆಳಗೆ ಬೀಳಾಕಾದೆ. जलते हैं उसको आग कहते हैं, बुझ जाता है तो उसको राख कहते हैं. लेकिन ये एमएलए रंगेगौड़ा निकला तो अंडर वो डान 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 कहते हैं. नमस्ते ಗೌಡ ರಂಗೇಗೌಡ. ಈ ಎಮ್ಮೆಲ್ಲೆ ರಂಗೇಗೌಡನ ಹೆಸರು ಸುತ್ತು 75 ಹಳ್ಳಿಗಳಲ್ಲಿ ಬಾಡೆತ್ತರವಾಗಿ ಪ್ರಜ್ವಲಿಸುತ್ತಿದೆ. ಈ ಊರಿನಲ್ಲಿ ನಾನು ಯಾರಾದರ ಮೇಲೆ ಕೋಪ ಮಾಡಿದ್ದಂತ ಅವರಿಗೆ ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾಡವನ್ನು ಸೇರಿಕೊಳ್ಳುತ್ತಾನೆ. ಏಕೆ ಗೊತ್ತಾ? ಈ ರಂಗಾದ ರಂಗೇಗೌಡನ ರಣರಂಗದಲ್ಲಿ ಎದೆ ನೆತ್ತು ನನ್ನ ಜೊತೆ ಯುದ್ಧ ಮಾಡುವ ಗಂಡು ಈ ಹಳ್ಳಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ರಾಜೀವ, ಈ ಯಮರಾಜನನ್ನು ಎದುರು ಹಾಕಿಕೊಂಡು ಅದೆಷ್ಟು ದಿವಸ
ಬದುಕಿಯೇ ಬದುಕು ಮಗನೇ. ಬದುಕಿದ ನಿನ್ನ ಬಾಳಿಗೆ ಮುಳ್ಳಿನ ಬೇಲಿ ಹಾಕಿ ನಿನಗೆ ನನ್ನ ಪಾದಿ ತರ್ಪವನ್ನು ಅರ್ಪಣೆ ಮಾಡಲಿದ್ದರೆ ನನ್ನ ಹೆಸರು ಎನ್ನೆಲ್ಲ ಚಕ್ರವರ್ತಿ ರಂಗೇಗೌಡನೇ ಅಲ್ಲ ಮಗನೇ. दिलदार समाज का मगर एक छुट्टा कोडला कोणतावरा ಏಕೆ ಪರ್ಜಂತಿ ಏನಾಯಿತು? ಅದರಿ ಗೌಡ ಅದ ಅದೃಷ್ಟ ನಮ್ಮನ್ನು ಹೊಡಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಾಚ. ಪರ್ಜಂತಿ ಅದೇನು ಹೇಳುತ್ತಿರುವೆ ನೇರವಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ತಿಳಿಯಬೇಕು? ಅದರಿ ಗೌಡ ಅದ ಅಂತಲ್ರಿ PRD ಅನ್ನೋ ಕಂಪ್ನಿ ರೀ ನಮ್ಮ ಊರಿಗೆ ಬಂದತಂತ್ರಿ ಗೌಡ್ರ. ನಮ್ಮ ಊರಿಗೆ ಬಂದತಂತ ಅದ್ರಾಗ ಬೇರೆ 300 ಎಕರೆ ಜಮೀನು ಕೇಳತ್ತಾರ ಈ ಗೌಡ್ರ. 300 ಎಕರೆ ಜಮೀನು ಕೇಳತ್ತಾರ. ನಮ್ಮ ಊರಾಗ ಇರೋದು 1.5 ಎಕರೆ. ಅವ್ರಿಗೆ 300 ಎಕರೆ ನಾವೆಲ್ಲಿದ್ ಕೊಡ್ರಿ ಗೌಡ್ರ, ನಾವೆಲ್ಲಿದ್ ಕೊಡಿದ್ರೆ ಏನು PRD ಕಂಪನಿ ನಮ್ಮ ಊರಿಗೆ ಬಂದಿದ್ಯಾ? ಅವರನ್ನು ಕರೆದುಕೊಂಡು ಬರಬೇಕಿತ್ತು ಪರ್ಜಂತಿ. ಅಷ್ಟು ತಿಳಿದ್ಬೇಕು ಮಾಡಿರೇನ್ರಿ ಪಿಂಗಾರ ಬುಟ್ಟ ಕಾಕಾಗ. ನೀವ್ ಹೆಂಗಂತಾರ ಅನ್ನೋದು ಗೊತ್ತಾಗೆ ಅವ್ರ ಕರ್ಕೊಂಬಂದೇನ್ರಿ ಗೌಡ್ರ. ಕರಿತೇನ್ರ ಸಾಹೇಬ್ರ ಸಾಹೇಬ್ರ ಮೇರಾ ಗೌಡ್ರ बोलारे जल्दी आओ. ನಮಸ್ಕಾರ MLA. ನಮಸ್ಕಾರ, ಬನ್ನಿ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮ ಊರಿನಲ್ಲಿ ನೀರಿನ ನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಇದೇ ಸೂಕ್ತವಾದ ಜಾಗ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಏಕೆ ಹೇಮಂತ್, ಏನಾಯಿತು? ನಾನು ಫ್ಯಾಕ್ಟರಿ ಮಾಡಬೇಕೆಂದಿರುವ ಜಾಗದಲ್ಲಿ ನಿಮ್ಮ ಊರಿನ ರೈತರ ಜಮೀನುಗಳಿವೆ. ಆದರೆ ನಿನ್ನೆ ನಮ್ಮ ಜೊತೆ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡುವುದಿಲ್ಲ ಎಂದು ಹೇಳಿ ನಮ್ಮ ಜೊತೆ ಜಗಳ ಮಾಡಿದ. ಅದಕ್ಕಾಗಿ ನಿಮ್ಮ ಹತ್ತಿರ ಬಂದಿದ್ದೇನೆ. ಪರ್ಜಂತಿ, ಅವನು ಇವರ ಜೊತೆ ಜಗಳ ಮಾಡಿದವನು ನನ್ನ ಮಗನಿಗೆ ಎಷ್ಟು ನೋಟಿರಬೇಕು? ಯಾರವನು? ಮುಖ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೈವನ, ಮುಂಬೈ ಸಾಹೇಬನ, ಇಲ್ಲ ಮಂಗಳೂರು ಪಟ್ಟಣ? ಅವನನ್ನು ಒದ್ದು ಎಳೆದುಕೊಂಡು ಬರಬೇಕಿತ್ತು ಪರ್ಜಂತಿ. ಮತ್ತಿನರ್ಭವ ಈ ಊರಿನಲ್ಲಿ ಸಕ್ಕಿನಿಂದ ಬರುತ್ತಿರುವ ಬಡ ಕುಂಟಿ ರಾಜೀವಪ್ಪನ ತಮ್ಮ ಮೈಲಾರಿ. ಏನು? ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ ಮೈಲಾರಿ, ನಿನಗೆ ಅಷ್ಟು ಸೊಕ್ಕು ಬಂದಿತ್ತ? ನಿನ್ನ ಸೊಕ್ಕನ್ನು ಹೇಗೆ ತಪ್ಪಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ, ಬಂದೆ
ನಾ ಕರ್ಣ ತೋರಿದ್ರೆ ಬುಣಾದಿ, ಕತ್ತಿ ಹಿಡಿದ್ರೆ ಸಮಾಧಿ. ಹೇಳಿ ಗೌಡ್ರಿ, ಯಾಕೆ ಕರೆದಿದ್ದು? ಕಾಳಿಂಗ ಆ ರಾಜೀವಪ್ಪನ ಮನೆಗೆ ಹೋಗಿ ಅವನ ತನ್ನ ಮೈನಾರಿಯನ್ನು ಕರೆದುಕೊಂಡು ಬಾ. ಅಕಸ್ಮಾತ್ ಒಂದು ವೇಳೆ ಬರಲಿಲ್ಲ ಅಂದ್ರ ಆ ಮಗನ್ನ ಕೈಯ ಕಾಲ ಕೈಗೆ ಹೊತ್ಕೊಂಡು ಬಾರ್ಲಿ, ಕಾಲಿಗೆ ಹೊತ್ಕೊಂಡು ಬಾ. ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಪಾದದಡಿಗೆ ಹಾಕುವೆ ದನಿ. ಬರುತ್ತೇನೆ. ನೋಡಿ ಮಿಸ್ಟರ್ ಹೇಮಂತ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಮಿಸ್ಟರ್ ಹೇಮಂತ್, ನಾವು ಮನಸ್ಸು ಮಾಡಿದ್ರೆ 300 ಎಕರೆ ಆಸ್ತಿನ ನಿಮ್ಮ ಹೆಸರಿಗೆ ಮಾಡಿ ಕೊಡುತ್ತೇವೆ. ಆದರೆ ಅದರಿಂದ ಬರುವ ಲಾಭವಾದರೂ ಏನು ನಮಗೆ? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿ ಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದರಲ್ಲಿ ಅದೇ ರೈತರಿಗೆ ಎಕರೆಗೆ 10 ಲಕ್ಷ ಅಂತ ಖರೀದಿ ಮಾಡಿಸಿ ಕೊಡಬೇಕು. ನಮ್ಮ ಸಾಹೇಬ್ರಿ ಇವ್ರ ಅಲ್ಲೇ ಕೂಡ ಇರ್ತಾರ ನಾವು. ನೋಡ್ರಿ ಸಾಹೇಬ್ರ, ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸೋಳಕ್ ಹೋಗ್ಬಾರ್ರಿ, ತಲೆ ಕೆಡ್ಸೋಳಕ್ ಹೋಗ್ಬಾರ್ರಿ. ಯಾಕಂದ್ರ ನಮ್ಮ ಗೌಡ್ರು ಇದಕ್ಕೆ ಮನಸ್ಸು ಮಾಡಿರ ಅಂದ್ರ ಹೆಣ್ಣ ಮಕ್ಕಳು ನಿಂತವ್ರನ್ನ ರಂಡಿ ಮುಂಡಿಡು ಮಾಡ್ತಾರು, ರಂಡಿ ಮುಂಡಿದ್ದ ಮಕ್ಕಳ ಹೆಣ್ಣು ಮಕ್ಕಳನ್ನ ಮುತ್ತೇನು ಮಾಡ್ತಾರ. ಯಾಕಂದ್ರ ಮೊನ್ನೆ ಮಗುವನ್ನ ತಾಯಿನ ಇಬ್ಬರು ಕೂಡ ಹಚ್ಚಿ ಬರ್ತಾರ, ಹಚ್ಚಿ ಬರ್ತಾರ. ಬಾಯಿ ಕೊಡ್ಜಂತಿ ಏನು ಹೇಳಿ ಮರ್ಯಾದೆ ತೆಗಿಬಾರ್ದೆ ಹೇಗಾದ್ರೂ ಮಾಡಿ ಈ ಕಾರ್ಯವನ್ನು ನೆರವೇರಿಸಬೇಕು. ಒಂದು ವೇಳೆ ಈ ಕಾರ್ಯದಲ್ಲಿ ಯಾವನಾದ್ರೂ ಅಡ್ಡಯಿಸಿ ಬಂದರೆ ಅವನ ದೇಹವನ್ನು ಅಡ್ಡಕಟ್ಟಾಗಿ ಸೀಳಿ ಭೂಸ್ವಾಧೀನ ಮಾಡುವಕ್ಕಿಂತ ಮೊದಲು ಅವನ ಸಮಾಧಿಯನ್ನೇ ಮಾಡಿಬಿಡ್ತೇನೆ. ಗೌಡ್ರೆ, ನೀವು ಹೇಳಿದ ಹಾಗೆ ಈ ಮೈಲಾರಿಯನ್ನು ಕರೆ ತಂದಿದ್ದೇನೆ, ಅದೇನಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಹೇಳಿ ಗೌಡ್ರಿ, ಅದೇನಂತ? ನೋಡು ಮೈಲಾರಿ, ನನಗೆ ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ, ಅದಕ್ಕೋಸ್ಕರ ನೇರವಾಗಿ ಹೇಳುತ್ತೇನೆ ಕೇಳು. ಏನಂತ ಹೇಳಿ ಗೌಡ್ರಿ? ನೋಡು ಮೈಲಾರಿ, ನಿಮ್ದ ಅಂತ ಇರೋದು 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ ಎಷ್ಟು ವರ್ಷ ಕಷ್ಟಪಟ್ಟ ದುಡಿದರೂ ಸರಿಯಾದ ಕೈಗೆ ಸಿಗುತ್ತಿಲ್ಲ. ಇದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಡುತ್ತೀರ. ಅದಕ್ಕೆ ನಿಮ್ಮ ಹೊಲವನ್ನು ಫ್ಯಾಕ್ಟ್ರಿ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು. ಅದೇ ರೀತಿ ಹೊಲ ಮಾರಿದ ಎಲ್ಲ ರೈತರಿಗೂ ಇದೇ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ. ಅದರಂತೆ 1 ಎಕರೆಗೆ 10 ಲಕ್ಷದಂತ ಹಣ ಕೊಡಿಸುತ್ತೇನೆ. ಆದರೆ ಇದಕ್ಕೆ ನಾನು ಜವಾಬ್ದಾರಿ ಏನಂತೀಯ? ನೋಡಿ ಗೌಡ್ರೆ, ನಾವಂತೂ ಬಡವರು ನಿಜ. ಅಂತಂದ್ರೆ ನೀವು ನಮ್ಮ ಮೇಲೆ ಮನಸ್ಸು ಮಾಡಿದರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೆ. ಅಯ್ಯೋ, ನಮ್ಮ ಗೌಡ್ರು ಮಕ್ಕಳಂದ್ರೆ ಏನಂತ ಮಾಡಿಪ್ಪ ತಮ್ಮ, ಏನಂತ ಮಾಡಿ? ಮಸೂತಿ ಹಚ್ಚ ಇದ್ದಂಗ್ರಿ, ಮಸೂತಿ ಹಚ್ಚ ಇದ್ದಂಗ ಹಾಲು ತಂಗ್ರಿ ಅಪ್ಪ, ಹಾಲು ಇದ್ದಂಗ ಹಾಲಿನಾಗರ ಹಾಕ್ರಿ, ನೀರಿನಾಗರ ಹಾಕ್ರಿ, ಬ್ಯಾಡದ ಮಜ್ಜಿಗಾಗರ ಹಾಕ್ರಿ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೈತ್ರಿ, ಹೊಂದ್ಕೊಂಡು ಹೋಗ್ತೈತಿ. ಗೌಡ್ರಿ, ನಾಡು ಕಷ್ಟದಲ್ಲಿ ಸಾಲ ಕಲಿದರು
ಬಂಗಾರಲಿಂಗ ಸುಮ್ಮನೆ ನಮ್ಮ ಗೌಡ್ರು ಹೇಳಿದಂಗ ಹೊಲ ಕೊಟ್ಟು ಬಿಡ್ರು ಅಪ್ಪ ಹೊಲ ಕೊಟ್ಟು ಬಿಡ್ರು ಗೌಡ್ರಿ, ನೀವು ಬೆಲೆ ಕಟ್ಟಿದ ಪ್ರಕಾರ ಪ್ರತಿಯೊಂದು ಎಕರೆಗೆ 4 ಎಕರೆಗೆ 40 ಲಕ್ಷವಾಗುತ್ತದೆ. ಅದಕ್ಕೆ 10 ಲಕ್ಷ ಸೇರಿಸಿ ನಿಮಗೆ 50 ಲಕ್ಷ ಹಣವನ್ನು ಕೊಡುತ್ತೇನೆ. ನಿಮ್ಮ ಆಸ್ತಿಯನ್ನು ನನಗೆ ಮಾಡಿಬಿಡು. ಚಿಕ್ಕ ಸತ್ತ ಮೂರ್ತಿಗಳೆಲ್ಲ ಚಿಕ್ಕ ಮೇಲಾಗಿ ಮಲಗಿರುವಾಗ ಬೇಡ ಬಿಕಾರಿ ನನ್ನ ಮಗ ನೀನು ಈ ರಂಗೇಗೌಡ ಚಿಪ್ ಕೆಡಿಸ್ತಾ ಇದೆಯಾ ಅಂದ್ರೆ ಸುಗಿಲಿರಾಗ ನನ್ನ ತಲೆ ಕೆಟ್ಟಿದೆಯೇನೋ. ಬೆನ್ನ ಹಿಂದೆ ಇಬ್ಬರು ಅಣ್ಣ ತಮ್ಮ ಅದಾರ ಅಂತೇಳಿ ಬಹಳ ಹಾರಾಡಕ್ಕೆ ಹೋಗ್ಬೇಡ. ಹಾರಾಡ್ದವ್ರೆಲ್ಲ ದೂರಾಡ್ಕೊಂಡು ನನ್ನ ಕಳಬೇಕು ಹೋಗ್ಯಾರ. ಅಂತದರ ಒಳಗ ಈ MLA ರಂಗೇಗೌಡನ ಜಮೀನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತ್ತ ಮಗನೇ ನಿನಗ. ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಲು ಮಗನ ನಿನಗೆ ಎಷ್ಟು ತಕ್ಕ ಬಂದಿರಬೇಕಲ್ಲಿ. ತಲಾಂತರದಿಂದ ಬಂದ ಈ ಆಸ್ತಿಯನ್ನು ಒಂದು ಹಾಕಿ ಹೊಡೆಯಲು ನೋಡುತ್ತಿರುವೆಯಲ್ಲ ಮಗನೇ, ಕೆಟ್ಟಲೇ ಧೈರ್ಯ. ಓಯ್ ಮೈಲಾರಿ, ಸುಮ್ಮನೆ ನಮ್ಮ ದನಿಯ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದರೆ ಸಾರಿ, ಇಲ್ಲದಿದ್ದರೆ ಈತ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಚೋಕೆ ಪ್ರಾಣ ಕಳೆದುಕೊಳ್ಳಲು ನಾನೇನು ನಿಮ್ಮ ಅಪ್ಪನ ಆಸ್ತಿ ತಿಂದು ಬದುಕಿದವನಲ್ಲ. ಇಡೀ ನಮ್ಮ ತಾಲೂಕಿಗೆ ಪ್ರಗತಿಪರ ರೈತರೆನಿಸಿಕೊಂಡ ರೈತನ ಮಗ ನಾನು. ನಿಮ್ಮ ಹಾಗೆ ಕಾಲು ತೊಟ್ಟು ಕದಿಮನಲ್ಲ. ಓಯ್ ಮೈಲಾರಿ, ಬಿತ್ತಿದ್ರೆ ಬೀಜ ಬೆಳೆ ಬರುತ್ತೆ, ನಾನು ಬಿತ್ತಿದ್ರೆ ಮಗನೇ ಬೀಜ ಬಾಯಿಗೆ ಬರುತ್ತೆ. ಯಕಶ್ಚಿತ ಒಬ್ಬ ಮಾಮೂಲಿ ರೈತನಾಗಿ ಈ ತಾಲೂಕಿಗೆ ಹೆಸರು ಮಾಡಿರುವ ನಿನಗೆ ಇಡೀ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿಯನ್ನು ಅಕೌಂಟ್ಗೆ ಹಾಕ್ತಿದ್ದಾರೆ ನಾವು. ಅಷ್ಟೇ ಏಕೆ, ನಿನ್ನ ಹೆಂಡತಿಗೆ ಫ್ರೀ, ನನ್ನ ಹೆಂಡತಿಗೆ ಫ್ರೀ, ಅವನ ಹೆಂಡತಿಗೆ ಫ್ರೀ, ಇವನ ಹೆಂಡತಿಗೆ ಫ್ರೀ ಅಂತ ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಟ್ಟು ಸರ್ಕಾರ ನಡೆಸ್ತಾರ ನಾವು. ಗಣೇಶ ಜಯಂತಿ ಮಾಡಿದವ್ರು ನಾವು, ಟಿಪ್ಪು ಜಯಂತಿ ಮಾಡಿದವ್ರು ನಾವು, ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು. ಅಷ್ಟೇ ಕಲೇ ನಿಮ್ಮಂತ ಬಡ ಬಿಕಾರಿ ನನ್ನ ಮಕ್ಕಳಿಗೆ ಅನ್ನ ಹಾಕುವ ಅನ್ನದಾತರು ನಾವು. ಬೇಡ ಅನ್ನ ಹಾಗೂ ಅನ್ನದಾತರು ನೀವಲ್ಲೇ ಕವಿ. ಅದೇ ಅನ್ನ ಹಾಕುವವರ ಮನೆಗೆ ಅನ್ನ ಹಾಕುವ ಕವಿ ನನ್ನ ಮಕ್ಕಳು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ಸಾಕಿದವರು ನಮ್ಮಂತ ರೈತರೆನ್ನುವುದು ಮರಿಬೇಡ, ನೆನಪಿನಲ್ಲಿಟ್ಟುಕೋ. ಪುಣ್ಯ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿತ್ತು. ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಈ ಸರ್ಕಾರದ ಕರಗಡಗಿನರಿಗೆ ಹೋಗುತ್ತದೆ. ಅಂತದರಲ್ಲಿ ನೀನು ನನ್ನ ಸರಿಸಮ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟ ದೇವರ್ಷ ನನ್ನ ಮಗನೇ. ಆಮೇಲೆ ತಮ್ಮ ನಮ್ಮ ಗೌಡ್ರ ಮನೆಗೆ ಬಂದ ಇಷ್ಟೆಲ್ಲ ಸೊಕ್ಕಿನಿಂದ ಮಾತಾಡಕತ್ತಿ ಮಗನ, ಮುಂದೆ ನಿನ್ನ ಜೀವನ ಭಾಳ ಕಷ್ಟ ಆಗತ್ ನೋಡ್ಲಿ ತಮ್ಮ, ಭಾಳ ಕಷ್ಟ ಆಗತ್ ನೋಡ. ಆಮೇಲೆ ತಮ್ಮ ಸುಕ್ಕುಂದು ಗೂದಿಯಾಗ ದಪ್ಪನ ಯಾಕ ಕುತ್ಕೋತಿ? ಸುಮ್ಮನೆ ನಮ್ಮ ಗೌಡ್ರು ಮಾಹಿತಿ ಒಪ್ಕೊಂಡ ಎಲ್ಲ ಕೊಟ್ಟು ಬಂಗಾರದ ಜೀವ ಉಳಿಸ್ಕೊಂಡು ಮನಿ ಸೇರ್ಲಿ ಅಪ್ಪ, ಮನಿ ಸೇರ್ಲಿ. ನಾವು ಮಂಡಪುರಿಗೆ ಹೋದ್ರೆ ಮಾಲೆ ಹಾಕ್ತಾರೆ, ಕಕ್ಕೇರಿಗೆ ಹೋದ್ರೆ ಕಾಲಿಗೆ ಬರ್ತಾರೆ. ಅಷ್ಟೇ ಯಾಕೆ, ತಡ್ಕೊಡ್ಕ್ ಹೋದ್ರೆ ತಾಂಬೂಲ ಕೊಡ್ತಾರೆ, ಅಂಕೋಲ್ ಹಾಕೋದೆ ಅಂಡರ್ ಒಟ್ಟಾಣೆ ಅಂತ ಎರಡು ಕೈ ಎತ್ತಿ ಮುಗಿತಾರೆ. ಅಂತ
ಮಟ್ಟದ ಆವರಣ ತೋರಿಸಬೇಕಾಗುತ್ತದೆ. ಚರವಲೆ ಮಗನೇ, ನೀನು ಕರೆದಾಗಲೆಲ್ಲ ಬಾ ಅಂದಾಗ ಬರೋದಕ್ಕೆ, ಬಂದಾಗ ಹೋಗೋದಕ್ಕೆ, ಇನ್ನು ಹೇಗೆ ಗೌಡ ಸಾಕಿದ ನಾಯಿ ಎಂದು ತಿಳಿದಿರುವೆ. ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳ್ತಾನೆ, ಕೇಳುವ ಮಗನೇ ಇಲ್ಲಿ. ಏ ಮಿಸ್ಟರ್ ಅಧಿಕಾರಿ, ಯಾವುದೇ ಕಾರಣಕ್ಕೂ ಈ ನಮ್ಮೂರ ರೈತರ ಜಮೀನವನ್ನು ನನ್ನ ವಶಕ್ಕೆ ಬಿಟ್ಟು ಕೊಡಲಾರೆವು. ಬಂದದವರಿಗೆ ಸುಂಕವಿಲ್ಲವೆಂದು ತಿಳಿದು ಮಗನೇ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಮುಗಿದು ಬಿಟ್ಟಳು ಮಗನ ಎತ್ತರ. Hey, useless farmer, why can't you struggle about and land? Go to money farm now. You Mr. Officer, mind your language, stupid and useless fellow. ರೈತರೆಂದ ಅಕ್ಷರ ಅವರಿಗೆ ಇಂಗ್ಲಿಷ್ ಬರೋದಿಲ್ಲ ಎಂದು ತಿಳಿದುಕೊಂಡಿರುವುದು ಅದು ನಿನ್ನ ಮುಟ್ಟಾಳತನ. ಈ ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಶಿಕ್ಷಣವನ್ನು ತಂದುಕೊಟ್ಟಿದ್ದು 1835ರಲ್ಲಿ ನಾಲ್ಕನೇ ಕಾಲೆ ಎನ್ನುವರು. ಅದು ನನಗೆ ಚೆನ್ನಾಗಿ ಗೊತ್ತು ಮಗನೇ. ಇರಬಹುದು, ಆದರೆ ಹಿಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷಿಗೆ ಹೆಚ್ಚು ಬೆಲೆ ಕೊಡ್ತಾರಲ್ಲ, ಅದು ನಿನಗೆ ಗೊತ್ತಾ? ಅಧಿಕಾರಿ, ಆಡೋಕೆ ಕೋಟಿ ಭಾಷೆ ಇದ್ದರು ಮಾತನಾಡಕ್ಕೆ ಒಂದೇ ಭಾಷೆ, ಅದು ಈ ನಮ್ಮ ಮಣ್ಣಿನ ಕನ್ನಡ ಭಾಷೆ. ನಮ್ಮ ಕನ್ನಡ ನಾಡಿಗಾಗಿ ಜ್ಞಾನಪೀಠ ಪ್ರಶಸ್ತಿ ತಂದ ಕೊಟ್ಟ ಕುವೆಂಪು, ದ.ರಾ ಬೇಂದ್ರೆ, ಮುನ್ಸಿ ವೆಂಕಟೇಶ್ ಅಯ್ಯಂಗಾರ್ ಇಂಥ ಹಲವಾರು ವ್ಯಕ್ತಿಗಳು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದೆಯಾ ಮಗನೇ? ಮೊದಲು ಕನ್ನಡ ಪ್ರೀತಿಸುವ ಕಲಿತುಕೋ, ಆಮೇಲೆ ನಿನ್ನ ವೀರ ಕನ್ನಡಿಗವೆಂದು ಬೆಲೆ ಕೊಡುತ್ತಾರೆ. ಲೇ ವೀರ ಕನ್ನಡಿಗರ ಮರಿಮಮ್ಮಗನೇ, ನಿನ್ನನ್ನು ಇಲ್ಲಿ ಭಾಷೆ ಬಗ್ಗೆ ಭಾಷಣ ಮಾಡಲು ಕರೆಸಿಲ್ಲ. ಸುಮ್ಮನೆ ನಿಮ್ಮ ಹೊಲವನ್ನು ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಈ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ಕಾರ್ಖಾನೆ ನಿರ್ಮಿಸದಿದ್ದರೆ ನನ್ನ ಹೆಸರು ಎಂದೆಲ್ಲ ಚಕ್ರವರ್ತಿ ರಂಗೇಗೌಡನೇ ಅಲ್ಲ ಮಗನೇ. ರಂಗೇಗೌಡ, ಮುನ್ನಲ್ಲಿ ಒಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ ಮಗನ ಮರುಮಠನ. ಈ ಗಾಳಿ ಬಟ್ಟೆ ತೊಟ್ಟು ಪರ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡಿದ್ದೆ, ಆದರೆ ನಿನಗೆ ಯೋಗಿ ಎನ್ನುತ್ತಾರೆ ಮಗನ. ಅದೇ ನಿನಗೆ ಓಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವ ಇಚ್ಛೆಯಿಂದ ಸಹಾಯ ಮಾಡಿದ್ದೆ, ಆದರೆ ತ್ಯಾಗಿ ಎನ್ನುತ್ತಾರೆ. ಅದೇ ನಿನ್ನ ಗಾದಿ ಬಿಚ್ಚಿ ಕಾವಿ ಹಾಕಿಕೊಂಡು ಸೇವೆ ಮಾಡಿದರೆ ಯೋಗಿ ಎನ್ನುತ್ತಾರೆ. ಆದರೆ ಇಡೀ ರಾಷ್ಟ್ರಕ್ಕೆ ಮೂರೊತ್ತು ಅನ್ನ ಹಾಕುತ್ತಿರುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎನ್ನುತ್ತಾರೆ. ರೇಗೌಡ, ನೇಗಿಲ ಯೋಗಿ ಎನ್ನುತ್ತಾರೆ. ನನ್ನೇನನ್ನು ಮಾತ್ರ ಮರೆಯಬೇಡ. ಅಧಿಕಾರಿ, ನಾವು ಕೊಟ್ಟಿದ್ದು ಕೇವಲ ನಿನಗೆ 5 ವರ್ಷ ಮಾತ್ರದಲ್ಲಿ ಅಧಿಕಾರದಲ್ಲಿ ಬೆರೆಯಲಿಕ್ಕೆ ಹಚ್ಚಿದವರು. ಆದರೆ ಸಿಡಿಲಿನ ಆರ್ಭಟಕ ಯಾರಲ್ಲ, ನಮ್ಮಂತ ರೈತರಿಗೆ ಅಭ್ರಮ ಕೊಟ್ಟಿದ್ದು ಈ ಲೋಕ ಪ್ರಳಯವಾಗುವ ತನಕ ಮಗನ. ಬರ್ತೇನೆ ಮಗನ, ಬರ್ತೇನೆ. गाय घास खाता है, पीने के लिए दूध देता है, सांप दूध देता है लेकिन जहर उगलता है. ले ಮೈಲಾರಿ, ಈ ರಂಗೇಗೌಡನ ಮುಂದೆ ತಲೆ ತಗ್ಗಿಸಿ ಬಂದರ ಸಿಹಿಯಾದ ಹಾಲನ್ನು ಕೊಡಬಲ್ಲ. ಒಂದು ವೇಳೆ ಎದೆ ಒಪ್ಪಿಸಿ ಬಂದರೆ ವಿಷ ಸರ್ಪದ ಹಾಗೆ ವಿಷವನ್ನು ಕಟ್ಟಬಲ್ಲ ಈ ರಂಗೇಗೌಡ.
ನಿನ್ನ ಪಾಪದ ಕೊಡ ತುಂಬಿ ತುಳುಕುತ್ತಿದೆ ಎಂದು ಈ ರೀತಿ ಬೋರ್ಗರಿತಿಲ್ಲ ಮಗನೇ. ಇದು ಅಂತ್ಯ ಅಲ್ಲ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಅದೇಕೆ ಬದುಕುತ್ತೀಯೋ ಬದುಕು. ಆ ಬಲರಾಮ್, ಇವನ ಬೆಳೆದ ಕಬ್ಬಿನ ಬೆಳೆಯನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ಅವನು ವಾಪಸ್ ಕಳಿಸಿಬಿಡು. ಮುಂದೆ ಎಲ್ಲಿ ಮಾರಿಕೊಳ್ಳುತ್ತಾನೆ ಮಾರಿಕೊಳ್ಳಲಿ ಆ ಷಂಡ ರೈತ. ಅದರಿ ಯಪ್ಪ, ಕಿತ್ತೂರು ಆಗ್ಯಾಗ ಮೀಟಿಂಗ್ ಐತ್ರಿ ಹೋಗಿ ಬರೋಣ ನಡ್ರಲ್ಲ. ಆಯ್ತು, ನಡಿ ಹೋಗೋಣ.